ಸ್ನೇಹಿತರೆ, ನಂದಗೋಕುಲ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂತ ಕಂಪ್ಲೀಟ್ ಎಪಿಸೋಡ್ ಅನ್ನು ನೋಡ್ಕೊಂಡ್ ಬರೋಣ. ಈ ಧಾರಾವಾಹಿ ಇಷ್ಟ ಅನ್ನೋರು ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನನ್ ಗಂಡ ಮತ್ತೆ ನನ್ನ ವಿಚಾರದಲ್ಲಿ ಯಾಕಕ್ಕ ನೀವು ಇಷ್ಟೆಲ್ಲ ತಲೆ ಹಾಕೋದಕ್ಕೆ ಹೋಗ್ತೀರಾ? ಗಂಡ ಹೆಂಡತಿ ಅಂತಂದ್ಮೇಲೆ ಸಾವಿರಾರು ಮಾತುಗಳು ಬರ್ತವೆ ಹೋಗ್ತವೆ ಪ್ರಿಯಕ್ಕ. ಅದೆಲ್ಲ ನಿಮ್ ಹತ್ರ ಹೇಳ್ಕೊಂಡ್ ಕೂತ್ಕೊಳ್ಳೋದಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಪ್ರಿಯಾಗೆ ಮೀನಾ ಮುಖ ಕೊಡದಂಗೆ ಹೇಳ್ತಾಳೆ. ಇವಳ ಕೈಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೇಬೇಕಲ್ವಾ ಅಂತ ಹೇಳ್ಬಿಟ್ಟು ಪ್ರಿಯಾ ಯೋಚನೆ ಮಾಡ್ತಾ ಇರ್ತಾಳೆ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ಪ್ರಿಯಾ ಅಕ್ಕಗೆ ಏನಾದ್ರು ಈ ವಿಚಾರ ಗೊತ್ತಾಯ್ತು ಅಂತಂದ್ರೆ, ನನ್ ಕೈಯಲ್ಲಿ ಏನಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ತೊಂದ್ರೆ ಆಗ್ಬಿಡತ್ತೆ. ಕೇಶವ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ತಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ಬಿಡತ್ತೆ. ನನ್ ಕೈಯಲ್ಲಿ ಬುಕ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ಖಂಡಿತ ಅವಳು ಮಾವನ್ ಕೈಯಲ್ಲೂ ಹೇಳೇ ಹೇಳ್ತಾಳೆ. ಇದೆಲ್ಲ ವಿಚಾರ ಮನೆಯವ್ರಿಗೆ ಗೊತ್ತಾಗ್ಬಿಡತ್ತೆ. ನಾನ್ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು, ಅಯ್ಯೋ ಬಾವ ಬನ್ನಿ ಬಾವ, ಮಾಧವ್ ಬಾವ ಬಂದ್ರು ನೋಡಿ ಪ್ರಿಯಕ್ಕ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಸುಮ್ನೆ ಹೇಳ್ತಾಳೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನಕ್ಕೆ. ಅಯ್ಯೋ ರೀ, ನೀವ್ ಯಾಕ್ರಿ ಆಚೆ ಕಡೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರಿಯಾ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ಮಾಧವನು ಇರೋದಿಲ್ಲ, ಯಾರು ಇರೋದಿಲ್ಲ. ಅಯ್ಯೋ ಮೀನಾ, ಇಲ್ಲಿ ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾ ಕೂಡ ತಿರುಗಿ ನೋಡ್ತಾಳೆ. ಅಲ್ಲಿ ಮೀನಾ ಕೂಡ ಇರೋದಿಲ್ಲ. ಮೀನಾ ಅಂತೂ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಛೆ, ಎಂತ ಕೆಲ್ಸ ಆಗೋಯ್ತು. ಮೀನಾ ಕೈಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನ್ ತಿಳ್ಕೊಳ್ಳೇಬೇಕಾಗಿತ್ತಲ್ವಾ? ಅವಳ ಕೈಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಮಾವನ್ಗೆ ನಾನ್ ಹೇಳಲೇಬೇಕಾಗಿತ್ತು. ಛೆ, ಎಂತ ಕೆಲ್ಸ ಆಗೋಯ್ತು. ಅವಳ ಕೈಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕೆ ನನ್ನ ಹತ್ರ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾ ಕೂಡ ಇಲ್ಲಿ ಮನ್ಸಲ್ಲಿ ಅಂದ್ಕೊಳ್ತಾಳೆ. ಹಾಗೆ ಮೀನಾ ರೂಮ್ ಹತ್ರ ಬರ್ತಾಳೆ. ರೂಮ್ ಒಳಗಡೆ ಬಂದ್ಬಿಟ್ಟು, ಕೇಶವ ನಿನ್ಗೇನೋ ಗಿಫ್ಟ್ ತಂದಿದ್ದೀನಿ, ಏನೋ ಕೊಡ್ಬೇಕು, ಕಣ್ ಮುಚ್ಕೋ ಅಂತ ಹೇಳ್ತಾಳೆ. ಅದು ಮೀನಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಶವ ಕೂಡ ಕೇಳ್ತಾನೆ. ಕೇಶವ, ನಿನ್ಗೇನೋ ನಾನ್ ಸರ್ಪ್ರೈಸ್ ಆದಂತ ಒಂದು ಗಿಫ್ಟ್ ಅನ್ನ ತಂದಿದ್ದೀನಿ, ನೀನ್ ಕಣ್ಣು ಮುಚ್ಕೊಂಡ್ರೆ ನಾನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ದಾಗ, ಆಗ ಕೇಶವ ಮೀನಾ ಹತ್ರ ಬಂದ್ಬಿಟ್ಟು, ಅಯ್ಯೋ ಡಾರ್ಲಿಂಗ್, ನಿನ್ನಂತ ದೊಡ್ಡ ಗಿಫ್ಟೇ ನನ್ನ ಹತ್ರ ಇರುವಾಗ ಈ ಬೇರೆ ಗಿಫ್ಟ್ ಎಲ್ಲ ಯಾಕೆ ನನ್ಗೆ? ನಿಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ನನ್ಗೊಂದು ಒಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ನಿನ್ನನ್ನ. ಸೊ ನಿನ್ಗಿಂತ ದೊಡ್ಡ ಗಿಫ್ಟ್ ಯಾವ್ದು ಇಲ್ಲ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ದಾಗ, ಅಯ್ಯೋ ಕೇಶವ, ನಾನ್ ಏನೋ ಹೇಳೋದಕ್ ಬಂದಿದ್ದೀನಿ, ನೀನ್ ನೋಡಿದ್ರೆ ಈ ರೀತಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದೆಯಲ್ಲ, ಕೈ ತೆಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ದಾಗ, ಆಯ್ತು ಅದೇನ್ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಶವ ಕೂಡ ಕೇಳ್ತಾನೆ. ಸರಿ ಆಯ್ತು, ಕಣ್ ಮುಚ್ಕೋ, ನಾನ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೇಶವ ಕೂಡ ಕಣ್ ಮುಚ್ಕೊಳ್ತಾನೆ. ಆಗ ಮೀನಾ ಅವಳ ಕೈಯಲ್ಲಿರುವಂತ ಬುಕ್ಸ್ ಅನ್ನೆಲ್ಲ ಮುಂದ್ಗಡೆ ಇಟ್ಬಿಟ್ಟು, ಈಗ ಕಣ್ಬಿಡು ಕೇಶವ ಅಂತ ಹೇಳ್ತಾಳೆ. ಆಗ ಕೇಶವ ಕಣ್ಬಿಟ್ಟು ನೋಡಿದಾಗ ಅವನ ಕೈಯಲ್ಲಿ ಪುಸ್ತಕಗಳೇ ಇರತ್ತೆ. ಏನ್ ಮೀನಾ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಶವ ಕೇಳಿದಾಗ, ನೀನು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ಯಲ್ವಾ, ಸೊ ತುಂಬಾ ಓದ್ಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಅನ್ನೆಲ್ಲ ನಾನು ನಿನ್ಗೆ ತಂದು ಕೊಟ್ಟಿದ್ದೀನಿ. ಇದನ್ನೆಲ್ಲ ಸ್ಟಡಿ ಮಾಡ್ಬಿಟ್ಟು ನೀನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು. ಅದಾದ್ಮೇಲೆ ನಿನ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತಾನೆ. ಸೊ ನೀನು ಚೆನ್ನಾಗಿ ಓದ್ಬಿಟ್ಟು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅನ್ನುವಂತ ಉದ್ದೇಶಕ್ಕೆ ಈ ಒಂದು ಪುಸ್ತಕವನ್ನೆಲ್ಲ ನಿನಗೆ ತಂದು ಕೊಟ್ಟಿದ್ದೀನಿ. ನಿನ್ಗೆ ಒಂದೊಂದಾಗಿ ಬುಕ್ಸ್ ಅನ್ನೆಲ್ಲ ತಂದು ಕೊಡ್ತೀನಿ, ನೀನ್ ಸ್ವಲ್ಪ ಓದಿ ಅದನ್ನೆಲ್ಲ ಪಾಸ್ ಮಾಡ್ಬೇಕು, ಆಯ್ತಾ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ, ನನ್ಗೆ ಇವಾಗ ಈ ಪುಸ್ತಕವನ್ನೆಲ್ಲ ಓದೋದಕ್ಕೆ ಮನ್ಸೇ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಹೌದಾ, ಹಾಗಾದ್ರೆ ನಿನ್ಗೆ ಇನ್ನೇನ್ ಇಷ್ಟ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ. ನನ್ಗೇನ್ ಇಷ್ಟ ಅಂತ ಅಂದ್ರೆ ನನ್ಗೊಂದು OTP ಕೊಡು ಅಂತ ಹೇಳ್ತಾನೆ. ಅಯ್ಯೋ OTP-ನ? ಏನ್ ಕೇಶವ ಇದು, ನೀನು ದಿನ ಹೋಗ್ತಾ ಇದ್ದಂಗೆ ತುಂಬಾನೇ ರೊಮ್ಯಾಂಟಿಕ್ ಆಗ್ತಾ ಹೋಗ್ತಾ ಇದೀಯ, ಸುಮ್ನೆ ಅದೆಲ್ಲ ಬಿಟ್ಟಾಕು ಅಂತ ಹೇಳ್ತಾಳೆ. ಮೀನಾ, ನೀನ್ ಇವಾಗ OTP ಕೊಡ್ಲಿಲ್ಲ ಅಂತಂದ್ರೆ ಖಂಡಿತ ನಾನು ಓದೋದಿಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ನಿಂತ್ಕೊಂತಾನೆ ಕೇಶವ. ಸರಿ ಆಯ್ತು ಕೇಶವ, ಬಾ ನಿನ್ಗೆ OTP ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಕೇಶವ ತನ್ನ ಕೈಯಲ್ಲಿದ್ದಂತ ಬುಕ್ಸ್ ಅನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಮೀನಾ ಹತ್ರ ಬರ್ತಾ ಇರ್ತಾನೆ. ಮೀನಾ ಕೂಡ ಹಿಂದೆ ಹೋಗ್ತಾ ಇರ್ತಾಳೆ. ಹಾಗೆ ಕೇಶವ ಮೀನನ ಬಾಚಿ ತಪ್ಕೊಂಡು ಒಂದು ಕಿಸ್ ಅನ್ನ ಕೂಡ ಕೊಡ್ತಾನೆ. ಹಾಗೆ ಕೇಶವ ಮೀನಾ ಮುಖ ನೋಡ್ತಾ ಇದ್ರೆ ಮೀನಾ ಕೂಡ ಕೇಶವನ್ ಮುಖನ ತುಂಬಾನೇ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇರ್ತಾಳೆ. ಅಯ್ಯೋ ಕೇಶವ, ಏನಿದು, ನಾನ್ ಬಂದಿರುವಂತ ಉದ್ದೇಶನೇ ಮರ್ತೋಗ್ಬಿಟ್ಟೆ, ಬಾ ಕೇಶವ ನಿನ್ಗೆ ಎಲ್ಲವನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ಸ್ ಅನ್ನ ತಗೊಂಡು ಹೇಳ್ಕೊಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಈ ಕಡೆ ಗಿರೀಶ್ ಅವರು ಮೀನಾ, ಕೇಶವ ಊಟಕ್ ಬರ್ರಪ್ಪ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾಳೆ. ಸರಿ ಆಯ್ತು ಅತ್ತೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಕೂಡ ಹೇಳ್ತಾಳೆ. ಕೇಶವ, ನಾವು ಇವಾಗ್ಲೇ ಹೋಗ್ಬೇಕು, ಇಲ್ಲ ಅಂತಂದ್ರೆ ಅತ್ತೆ ಒಳಗಡೆ ಬಂದು ನೋಡಿದ್ರೆ ಖಂಡಿತ ಅನುಮಾನ ಶುರು ಆಗ್ಬಿಡತ್ತೆ. ಇನ್ನು ಕೆಲ್ಸಕ್ಕೆ ಹೋಗ್ತಿ ಅನ್ನುವಂತ ವಿಚಾರ ಗೊತ್ತಾಯ್ತು ಅಂತಂದ್ರೆ ಮಾವ ಸುಮ್ನೆ ಬಿಡೋದಿಲ್ಲ. ಸರಿ ಬಾ, ನಾವೇ ಹೋಗ್ಬಿಟ್ಟು ಅಷ್ಟ್ರೊಳಗಡೆ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮೀನಾ ಕೇಶವನ್ನ ಕರ್ಕೊಂಡು ಹೋಗ್ತಾಳೆ. ಹಾಗೆ ಈ ಕಡೆ ನಂದ, ಗಿರಿಜಾ ಎಲ್ರು ಕೂಡ ಊಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ. ಮಾಧವ, ಪ್ರಿಯಾ ಎಲ್ರು ಕೂಡ ಊಟ ಕೂತ್ಕೊಳ್ತಾರೆ. ಹಾಗೆ ಮೀನಾ, ಕೇಶವ ಇಬ್ರು ಕೂಡ ಊಟಕ್ಕೆ ಬರ್ತಾರೆ. ಎಲ್ರು ಊಟ ಕೂತ್ಕೊಂಡಿದ್ರೆ ಈ ಕಡೆ ಅಮೂಲ್ಯ ಹೊರಗಡೆ ಹೋಗ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ. ವಲ್ಲಭ ಇನ್ನೂ ಕೂಡ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವನ ಯೋಚನೆಯಲ್ಲೇ ಇರ್ತಾಳೆ. ನಾನು ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು ಅನ್ನುವಂತ ಉದ್ದೇಶಕ್ಕೆ ವಲ್ಲಭ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ನನಗೋಸ್ಕರ, ಅಂತ ಗಂಡನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ವಲ್ಲಭನ್ ಬಗ್ಗೆನೆ ಯೋಚನೆ ಮಾಡ್ತಾ ಅಮೂಲ್ಯ ಹೊರಗಡೆ ಕೂತ್ಕೊಂಡಿರ್ತಾಳೆ. ಈ ಕಡೆ ನಂದಾಗೆ ಎಲ್ಲ ವಿಚಾರ ಕೂಡ ಗೊತ್ತಾಗತ್ತೆ. ಹೊರಗಡೆ ಅಮೂಲ್ಯ ಕಾಯ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು, ಈ ಗಿರಿಜಾ, ಅಲ್ಲ ಕಣೆ, ನಿನ್ ಮುದ್ದಿನ ಮಗ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ, ಯಾಕೇನು ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಗಿರಿಜಾ ಹತ್ರ ನಂದ.
ಏನ್ರಿ ಇದು ನನಗ್ ಮಾತ್ರ ಮುದ್ದಿನ ಮಗನ, ಹಾಗಾದ್ರೆ ನಿಮ್ಗೆ ಮುದ್ದಿನ ಮಗ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹೌದು ಕಣೆ, ಅವ್ನ್ ನನ್ ಮಾತೇನ್ ಕೇಳ್ತಾನ, ನಿನ್ ಮಾತನ್ನೇ ಅಲ್ವಾ ಜಾಸ್ತಿ ಕೇಳೋದು, ಸೊ ನಿನ್ ಮುದ್ದಿನ ಮಗ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಂದ. ಏನಿಲ್ಲ, ಅಪ್ಪನ್ಗೂ ಕೂಡ ಮುದ್ದಿನ ಮಗನೇ ಅಂತ ಹೇಳ್ಬಿಟ್ಟು ಗಿರಿಜಾ ಹೇಳ್ತಾ ಇರ್ತಾಳೆ. ಸರಿ ಸಾಕ್ ಸಾಕು, ಅವ್ನ್ ಇವಾಗ ಎಲ್ಲಿಗ್ ಹೋದ ಅಂತ ಹೇಳ್ಬಿಟ್ಟು ಕೇಳ್ತಾನೆ ನಂದ. ನನಗೂ ಗೊತ್ತಿಲ್ಲ ರೀ ಅವ್ನ್ ಎಲ್ಲಿಗ್ ಹೋದ ಅಂತ ಹೇಳ್ಬಿಟ್ಟು ಗಿರಿಜಾ ಹೇಳ್ತಾ ಇರ್ತಾಳೆ. ಅಲ್ಲ ಕಣೋ ಮಾಧವ, ಇಷ್ಟೊತ್ತಿಗೆ ಅವನು ಬರ್ಬೇಕಾಗಿತ್ತಲ್ವಾ, ಎಲ್ಲಿಗ್ ಹೋದ ಅಂತ ಹೇಳ್ಬಿಟ್ಟು ಮಾಧವ ಹತ್ರ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೇಳ್ತಾನೆ ನಂದ. ಅಪ್ಪ ನನಗೂ ಗೊತ್ತಿಲ್ಲ ಅವ್ನ್ ಎಲ್ಲಿಗ್ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಮಾಧವ ಕೂಡ ಹೇಳ್ತಾನೆ. ಹಾಗೆ ಈ ಕಡೆ ಕೇಶವ ಮೀನಾ ಇಬ್ರು ಕೂಡ ತುಂಬಾನೇ ಹೆದರ್ಕೊಳ್ತಿರ್ತಾರೆ. ಯಾಕಂತಂದ್ರೆ ವಲ್ಲಭ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೇಳಿರ್ತಾನಲ್ವಾ, ಸೊ ಎಲ್ಲ ವಿಚಾರ ಗೊತ್ತಿರತ್ತೆ. ಹಾಗಾಗಿ ತುಂಬಾನೇ ಹೆದರ್ಕೊಳ್ತಾ ಇರ್ತಾರೆ, ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ. ಅಲ್ಲ ಕಣೋ ಮಾಧವ, ನೀನಾದ್ರೂ ಒಂದ್ಸಲ ಫೋನ್ ಮಾಡಿ ಕೇಳೋ ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮಾಧವ ಹತ್ರ. ಹಾಗೆ ಮಾಧವ ವಲ್ಲಭಗೆ ಕೂಡ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದವಾಗ ಈ ಕಡೆ ವಲ್ಲಭ ಡ್ರೈವಿಂಗ್ ಅಲ್ಲಿ ಇರ್ತಾನೆ, ಡ್ರೈವ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಫೋನ್ ಕೂಡ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡ್ಬಿಟ್ಟು ಎಲ್ಲಿದ್ಯೋ ಅಂತ ಕೇಳಿದಾಗ, ನಾನಿಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ವಲ್ಲಭ ಹೇಳಿದಾಗ, ಓ ಹೌದಾ, ಡೆಲಿವರಿ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಹ್ಞೂ ಅಣ್ಣ, ನಾನ್ ಡೆಲಿವರಿ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ. ಸರಿ ಕಣಪ್ಪ, ಬೇಗ ಬಾರು ಅಂತ ಕರೀತಾನೆ. ಸರಿ ಅಣ್ಣ, ನಾನು ಆನ್ ದ ವೇ ಇದ್ದೀನಿ, ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವ್ನ್ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಂದಾಗೆ ಒಂದ್ ಕಡೆ ಅನುಮಾನ ಕೂಡ ಶುರುವಾಗುತ್ತೆ. ಸರಿ ಇನ್ನೇನಾದ್ರೂ ಇತ್ತಣ್ಣ, ನಾನು ಫೋನ್ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಲ್ಲಭ ಹೇಳಿದಾಗ, ಇಲ್ಲ ಕಣಪ್ಪ ಮತ್ತೇನಿಲ್ಲ, ಬೇಗ ಬಾ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕೂಡ ಕಟ್ ಮಾಡ್ತಾನೆ ಮಾಧವ. ಇವನು ಏನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆಯಲ್ವಾ, ಬೇರೆ ಕೆಲಸ ಏನೋ ಮಾಡ್ತಾ ಇದ್ದಾನೆ. ಆಗ ಅಮ್ಮ ಎಲ್ರು ಕೂಡ ಸೇರ್ಕೊಂಡು ನನ್ನ ಹತ್ರ ಏನೋ ಒಂದು ವಿಚಾರವನ್ನ ಮುಚ್ಚಿಡ್ತಾ ಇದ್ದಾರೆ. ಅಲ್ಲ, ಬರೀ ನಿಮ್ದೇ ಇದೇ ಆಗೋಯ್ತಲ್ವಾ. ಅಲ್ಲ ಗಿರಿಜಾ, ನಿಮ್ಗೆ ಎಲ್ಲಾ ವಿಚಾರ ಕೂಡ ಗೊತ್ತಿರತ್ತೆ ಅಂತ ನಾನು ಅನ್ಕೊಂಡಿದೀನಿ. ಏನ್ ಕೆಲ್ಸಕ್ಕೆ ಹೋಗಿದ್ದಾನೆ ಸ್ವಲ್ಪ ನನ್ಗೆ ಕ್ಲಿಯರ್ ಆಗಿ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ನಂದ ಕೇಳ್ತಾ ಇರ್ತಾನೆ ಗಿರಿಜಾ ಹತ್ರ. ಅಯ್ಯೋ ಏನ್ರಿ ಇದು, ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣ್ರಿ, ನನ್ಗೆ ವಲ್ಲಭ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಗಿರಿಜಾ. ನನ್ಗೆ ಯಾಕೋ ನಿನ್ ಮೇಲೆ ಅನುಮಾನ ಅಂತ ಹೇಳ್ತಾನೆ ಕೇಶವ. ನಿನ್ಗೇನಾದ್ರೂ ಗೊತ್ತೇನು ಅಂತ ಕೇಳಿದಾಗ, ಇಲ್ಲಪ್ಪ ಅವ್ನ್ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಕೇಶವ ಸುಳ್ಳು ಹೇಳ್ತಾನೆ. ಹಾಗೆ ನಂದಾಗ ಒಂದ್ ಕಡೆ ಅನುಮಾನ ಇರತ್ತೆ, ಸೊ ತುಂಬಾನೇ ಬೇಜಾರಾಗ್ತಾ ಇರತ್ತೆ, ಏನೋ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಊಟ ಕೂಡ ಆಗತ್ತೆ, ಎಲ್ರು ಕೂಡ ಮಲ್ಕೊಳ್ಳೋದಕ್ಕೆ ಅಂತ ಕೂಡ ಹೋಗ್ತಾರೆ. ಹಾಗೆ ಈ ಕಡೆ ವಲ್ಲಭ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಿದ್ರೆ ಕಾರ್ ಟೈರ್ ಪಂಚರ್ ಆಗತ್ತೆ. ಸೊ ಟೈರ್ ಅನ್ನ ಚೇಂಜ್ ಮಾಡ್ಬೇಕಲ್ವಾ, ಆ ಒಂದು ಟೈಮ್ ಅಲ್ಲಿ ಟೈರ್ ಅವ್ನ್ ಕಾಲ್ ಮೇಲೆ ಬಿದ್ದು ಕಾಲ್ ತುಂಬಾನೇ ಪೇನ್ ಆಗತ್ತೆ. ತುಂಬಾನೇ ಶ್ರಮ ಪಟ್ಟು ಮನೆಗ್ ಬರ್ತಾನೆ. ಹಾಗೆ ಕಾರಿಂದ ಕೆಳಗಡೆ ಇಳಿದು ನಡೆಯೋದಕ್ಕೆ ಆಗ್ತಾ ಇರಲ್ಲ, ಕುಂಟ್ಕೊಳ್ತಾ ಮನೆಗ್ ಬರ್ತಾನೆ. ಆಗ ಅಮೂಲ್ಯ ಓಡೋಗ್ಬಿಟ್ಟು ವಲ್ಲಭನ ಹಿಡ್ಕೊಂಡು, ವಲ್ಲಭ ಏನಾಯ್ತು ನಿನ್ಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೇಳ್ತಾಳೆ. ಏನಾಗಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಹಾಗೆ ವಲ್ಲಭಗೆ ತುಂಬಾನೇ ಟೈರ್ಡ್ ಆಗಿರ್ತಲ್ವಾ, ಸೊ ರೂಮಿಗೆ ಹೋದಾಗೆ ಮಲ್ಕೊಂಡ್ಬಿಡ್ತಾನೆ. ಈ ಕಡೆ ಅಮೂಲ್ಯನು ಕೂಡ ತುಂಬಾನೇ ಬೇಜಾರಾಗ್ತಾಳೆ. ಅಲ್ಲ, ವಲ್ಲಭ ಯಾಕೆ ಊಟನು ಕೂಡ ಮಾಡ್ದೆ ಹಾಗೆ ಮಲ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರಾಗ್ತಾಳೆ. ಸೊ ಅಮೂಲ್ಯ ಕೂಡ ತುಂಬಾನೇ ಬೇಜಾರಾಗ್ತಾ ಇರ್ತಾಳೆ. ಅವ್ರ ಮೇಲೆ ಪ್ರೀತಿ ಕೂಡ ಇನ್ನೂ ಹೆಚ್ಚಾಗ್ತಾ ಇರತ್ತೆ. ಹಾಗೆ ನಂದಾಗೂ ಕೂಡ ವಿಚಾರ ಗೊತ್ತಾಗತ್ತೆ, ಎಲ್ರು ಕೂಡ ಬೇಜಾರ್ ಮಾಡ್ಕೊಳ್ತಾರೆ. ಹಾಗೆ ವಲ್ಲಭನ್ ಕಾಲಿಗೆ ಏಟ್ ಆಗಿರತ್ತೆ, ಅಂದ್ರೆ ಆಕ್ಸಿಡೆಂಟ್ ಕೂಡ ಆಗಿರತ್ತಲ್ವಾ, ಸೊ ಆ ಒಂದು ವಿಚಾರ ಮನೆಗೆ ಗೊತ್ತಿರಲ್ಲ. ಸೊ ವಲ್ಲಭಗೆ ಆಕ್ಸಿಡೆಂಟ್ ಆಗಿದೆ, ಅಂದ್ರೆ ಕಾಲಿಗೆ ಈ ರೀತಿ ಪೆಟ್ಟಾಗಿದೆ ಗೊತ್ತಾಗಿ ತುಂಬಾನೇ ಅಳ್ತಾ ಇರ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಮುಂದಿನ ಅಪ್ಡೇಟ್ಗಳು ಆದಷ್ಟು ಬೇಗ ಬರ್ತಾ ಇರತ್ತೆ. ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.